ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಮಲಯಾಳಂ ಭಾಷೆಯಲ್ಲಿ ಬಿಡುಗಡೆಯಾಗಿರುವ ಲವ್ ದೆಲೆ ಎಂಬ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇನ್ನು ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ 7 ಜನ ಫ್ರೆಂಡ್ಸ್ಗಳು ಸೇರಿ ಚಿತ್ರದ ಹೀರೋಯಿನ್ ಆಗಿರುವ ಇಶಾಳ ಫೋಟೋಶೂಟ್ ಮಾಡೋದಕ್ಕೆ ಅಂತ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಬಾರ್ಡರ್ ನಲ್ಲಿರುವ ಒಂದು ದಟ್ಟ ಕಾಡಿಗೆ ಹೋಗಿರ್ತಾರೆ. ಫೋಟೋಶೂಟ್ ಮುಗಿಸಿಕೊಂಡು ವಾಪಸ್ ಬರುವಾಗ ತುಂಬಾನೇ ಹೊತ್ತಾಗಿದ್ದ ಕಾರಣ ಅಲ್ಲೇ ಇದ್ದ ಒಂದು ಹಳೆಯ ಬ್ರಿಟಿಷರ ಕಾಲದ ಬಂಗಲೆಗೆ ಸ್ಟೇ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸ್ನೇಹಿತರೆ, ಅಲ್ಲಿಂದ ಮುಂದೆ 7 ಜನ ಫ್ರೆಂಡ್ಸ್ಗಳು ತಮ್ಮ ಜೀವನದಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕೆ ಸಾಧ್ಯ ಇರದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ರಾತ್ರಿ ಆಗ್ತಿದ್ದ ಹಾಗೆ ಆ ಬಂಗಲೆಯಲ್ಲಿ ಚಿತ್ರ ವಿಚಿತ್ರ ಹಾಗೂ ಭಯಾನಕ ಘಟನೆಗಳ ಜೊತೆ ಒಬ್ಬೊಬ್ಬರಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಅಷ್ಟಕ್ಕೂ ಅದಟ್ಟ ಕಾಡಿನ ಮಧ್ಯೆ ಇರುವ ಆ ಹಳೆಯ ಬಂಗಲೆಯ ರಹಸ್ಯ ಏನು, ಆ ಬಂಗಲೆಗೆ ಹೋಗಿದ್ದವರ ಸಾವಿಗೆ ಕಾರಣ ಆಗ್ತಿರುವ ಆ ನಿಗೂಢ ಶಕ್ತಿ ಯಾವುದು, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ರಾತ್ರಿ ಹೊತ್ತು ಒಂದು ದಟ್ಟ ಕಾಡಿನ ಮಧ್ಯ ಒಬ್ಬಳು ಹುಡುಗಿ ಹೆದರಿಕೊಂಡು ಓಡ್ತಿರೋದನ್ನ ನೋಡ್ತೀವಿ. ಓಡುವ ಬರದಲ್ಲಿ ಆ ಹುಡುಗಿ ಏನನ್ನೋ ಎಡವಿ ಕೆಳಗಡೆ ಬೀಳ್ತಾಳೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ನಲ್ಲಿ ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡ್ತಿರುವ ಸ್ಯಾಂಡ್ರಾ ಎಂಬ ಹುಡುಗಿಯನ್ನ ನೋಡ್ತೀವಿ. ತನ್ನ ಮಗಳು ಸ್ಯಾಂಡ್ರಾಳನ್ನ ನೋಡೋದಕ್ಕೆ ಅಂತ ಇವಳ ತಂದೆ ಪ್ರತಾಪ್ ರಾಯ್ ಕೇರಳದಿಂದ ಬಂದಿರ್ತಾನೆ. ಅಂದ ಹಾಗೆ ಈ ಪ್ರತಾಪ್ ರಾಯ್ ಕೇರಳದಲ್ಲಿ ಒಂದು ದೊಡ್ಡ ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಆಗಿರ್ತಾನೆ. ಸ್ಯಾಂಡ್ರಾಳ ತಂದೆ ತಾಯಿ ಅವಳನ್ನ ನೋಡ್ಕೊಂಡು ಅಲ್ಲಿಂದ ಹೋಗಿ ಸ್ವಲ್ಪ ಸಮಯದ ನಂತರ ಚಿತ್ರದ ಹೀರೋಯಿನ್ ಆಗಿರುವ ಇಶಾ ಮನೆಗೆ ಬರ್ತಾಳೆ. ತುಂಬಾ ದಿನಗಳ ನಂತರ ಒಬ್ಬರನ್ನೊಬ್ಬರು ನೋಡಿದ ಇಶಾ ಹಾಗೂ ಸ್ಯಾಂಡ್ರಾ ತುಂಬಾನೇ ಖುಷಿ ಪಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಇಬ್ಬರು ಮನೆಯ ಟೆರೆಸ್ ಮೇಲೆ ಡ್ರಿಂಕ್ಸ್ ಮಾಡ್ತಾ ಕೂತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ಇವರಿಬ್ಬರ ಮಾತುಗಳಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಚಿತ್ರದ ಹೀರೋಯಿನ್ ಆಗಿರುವ ಇಶಾ ಒಬ್ಬಳು ಏರ್ ಹೋಸ್ಟೆಸ್. ಆದ್ರೆ ಇಶಾಗೆ ಮಾಡೆಲಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದ್ದ ಕಾರಣ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಇಲ್ಲಿಗೆ ಬಂದಿರ್ತಾಳೆ. ಹಾಗೂ ಸ್ಯಾಂಡ್ರಾಳ ಬಗ್ಗೆ ಗೊತ್ತಾಗೋದೇನಂದ್ರೆ ಈಕೆಗೆ ಬಾಬಿ ಎಂಬ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಆದ್ರೆ ಇತ್ತೀಚೆಗಷ್ಟೇ ಇಬ್ಬರ ಮಧ್ಯ ಬ್ರೇಕಪ್ ಆಗಿ ಇವರಿಬ್ಬರೀಗ ಕೇವಲ ಫ್ರೆಂಡ್ಸ್ ಆಗಿರ್ತಾರೆ. ಮರುದಿನ ಇವರಿಬ್ಬರು ತಮ್ಮ ಇತರೆ ಫ್ರೆಂಡ್ಸ್ ಗಳಾಗಿದ್ದ ಆರ್ಯನ್, ರೇಚಲ್, ತಾರಾ ಹಾಗೂ ಬಾಬಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಒಂದು ಪಬ್ಗೆ ಹೋಗ್ತಾರೆ. ಸ್ನೇಹಿತರೆ, ಮೊದಲೇ ಶ್ರೀಮಂತರ ಮಕ್ಕಳಾಗಿದ್ದ ಇವರೆಲ್ಲರೂ ಯಾವಾಗ್ಲೂ ಪಾರ್ಟಿ, ಡ್ರಿಂಕ್ಸ್ ಅಂತ ತಮ್ಮ ಲೈಫ್ ಅನ್ನ ಎಂಜಾಯ್ ಮಾಡ್ತಿರ್ತಾರೆ. ಈಗ ಇಶಾ ಹಾಗೂ ಸ್ಯಾಂಡ್ರಾ ಬಂದಿದ್ದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಖುಷಿಯಾಗುತ್ತೆ. ಇವರ ಮಾತುಗಳಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಸ್ಯಾಂಡ್ರಾಳ ಬಾಯ್ ಫ್ರೆಂಡ್ ಬಾಬಿ ಇವಳ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದ ಅಂತ ಗೊತ್ತಾಗಿತ್ತಲ್ವಾ. ಆ ಬಾಬಿ ಈಗ ರೇಚಲ್ ಎಂಬ ಈ ಹುಡುಗಿಯನ್ನ ಇಷ್ಟಪಡ್ತಿರ್ತಾನೆ. ಸ್ಯಾಂಡ್ರಾಗೆ ಈ ರೇಚಲ್ಲೇ ಬಾಬಿಯನ್ನ ತನ್ನಿಂದ ದೂರ ಮಾಡಿದ್ದು ಅಂತ ಆಕೆ ಮೇಲೆ ತುಂಬಾನೇ ಕೋಪ ಇರುತ್ತೆ. ನಂತರ ಪಾರ್ಟಿ ಮುಗಿಸ್ಕೊಂಡು ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಈಶಾ ಬಾಬಿಗೆ, ಬಾಬಿ, ನಿನ್ಗೆ ರಾಬಿನ್ ಎಂಬ ಒಬ್ಬ ಫೇಮಸ್ ಫೋಟೋಗ್ರಾಫರ್ ಫ್ರೆಂಡ್ ಇದ್ದಾನಲ್ವಾ, ಹೇಗಾದ್ರೂ ಮಾಡಿ ನನ್ನ ಫೋಟೋ ಶೂಟ್ ಅನ್ನ ರಾಬಿನ್ ಕಡೆಯಿಂದ ಮಾಡಿಸೋ, ಇದರಿಂದ ನನ್ನ ಮಾಡೆಲಿಂಗ್ ಕರಿಯರ್ಗೆ ಹೆಲ್ಪ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಬಾಬಿ ಹೇಳೋದೇನಂದ್ರೆ ರಾಬಿನ್ ಕಡೆಯಿಂದ ಫೋಟೋ ಶೂಟ್ ಮಾಡಿಸಬಹುದು, ಆದ್ರೆ ಆತ ತುಂಬಾನೇ ಕಾಸ್ಟ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಆರ್ಯನ್, ಬಾಬಿ, ದುಡ್ಡಿನ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ, ಇಶಾಳ ಕರಿಯರ್ಗೆ ಈ ಫೋಟೋ ಶೂಟ್ ನಿಂದ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ನಾನು ಆಕೆಗೆ ದುಡ್ಡಿನ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಮಾಡೆಲಿಂಗ್ ಫೋಟೋ ಶೂಟ್ ಮಾಡ್ತಿರುವ ಫೋಟೋಗ್ರಾಫರ್ ರಾಬಿನ್ ಅನ್ನ ನೋಡ್ತೀವಿ. ಬಾಬಿ ಇಶಾ ಹಾಗೂ ಸ್ಯಾಂಡ್ರಾಳನ್ನ ಅಲ್ಲಿಗೆ ಕರೆದುಕೊಂಡು ಬಂದು ರಾಬಿನ್ಗೆ ಪರಿಚಯ ಮಾಡಿಸ್ತಾನೆ. ಇಶಾಗೆ ಮಾಡೆಲಿಂಗ್ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಹೇಳಿದಾಗ ಆತ ಸರಿ, ನಾಳೆ ಬೆಳಿಗ್ಗೆ ನನ್ನ ಸ್ಟುಡಿಯೋಗೆ ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲೇ ಕೂತಿದ್ದ ಇಶಾ, ಸರ್, ನನಗೆ ರೆಗ್ಯುಲರ್ ಆಗಿ ಸ್ಟುಡಿಯೋದ ಒಳಗಡೆ ಮಾಡುವ ಫೋಟೋ ಶೂಟ್ ಬೇಡ, ನೀವು ಪ್ರಿಯಾ ಎಂಬ ಒಬ್ಬ ಮಾಡೆಲ್ಗೆ ರೀಸೆಂಟ್ ಆಗಿ ಲವ್ ದೆಲೆ ಎಂಬ ಫಾರೆಸ್ಟ್ ನ ಒಳಗಡೆ ಇರುವ ಒಂದು ವಾಟರ್ ಫಾಲ್ಸ್ ಬಳಿ ಫೋಟೋ ಶೂಟ್ ಮಾಡಿಸಿದ್ರಲ್ವಾ, ನನ್ಗೂ ಕೂಡ ಆ ಫಾರೆಸ್ಟ್ ನ ಗ್ರೀನರಿಯ ಒಳಗಡೆನೆ ಫೋಟೋ ಶೂಟ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ರಾಬಿನ್, ಏನು ಅಷ್ಟೊಂದು ದೂರ, ಅದು ಕೂಡ ಕಾಡಿನ ಒಳಗಡೆ ಹೋಗಿ ಫೋಟೋ ಶೂಟ್ ಮಾಡ್ಬೇಕಾ? ಸಾರಿ ಮೇಡಮ್, ನಾನು ಬರೋದಕ್ಕಾಗೋದಿಲ್ಲ, ಈಗಾಗ್ಲೇ ನನ್ಗೆ ಬೇರೆ ಕೆಲಸಗಳು ಪೆಂಡಿಂಗ್ ಇದೆ ಅಂತ ಹೇಳಿಬಿಡ್ತಾನೆ. ಆದ್ರೆ ಎಲ್ಲ ಸೇರಿ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ರಾಬಿನ್ ಸರಿ ಅಂತ ಒಪ್ಪಿಕೊಳ್ತಾನೆ. ಆದ್ರೆ ಫೋಟೋ ಶೂಟ್ ಮುಗಿತಿದ್ದ ಹಾಗೆ ಎಲ್ಲರೂ ವಾಪಸ್ ಬಂದು ಬಿಡ್ಬೇಕು ಅಂತ ಕಂಡೀಷನ್ ಆಗ್ತಾನೆ. ಆಗ ಅಲ್ಲೇ ಕೂತಿದ್ದ ಆರ್ಯನ್, ಹೇಗಿದ್ರು ಎಲ್ಲ ಫ್ರೆಂಡ್ಸ್ ಗಳು ಒಟ್ಟಿಗೆ ಹೋಗ್ತಿದ್ದೀವಿ, ನಾವ್ ಯಾಕೆ ಇದನ್ನ ಒಂದು ಟ್ರಿಪ್ ರೀತಿ ಅರೇಂಜ್ ಮಾಡಬಾರ್ದು ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಎಲ್ಲರೂ ತುಂಬಾನೇ ಎಕ್ಸೈಟ್ ಆಗ್ತಾರೆ. ಆದ್ರೆ ರಾಬಿನ್ ಮಾತ್ರ ಲವ್ ದೆಲೆ ಎಂಬ ಫಾರೆಸ್ಟ್ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಬಾರ್ಡರ್ ಬಳಿ ಇದೆ, ಆ ಫಾರೆಸ್ಟ್ ತುಂಬಾನೇ ಡೇಂಜರ್ ಅಂತ ಎಲ್ಲರೂ ಮಾತನಾಡಿಕೊಳ್ತಿರ್ತಾರೆ. ನಾವು ಇಷ್ಟು ಜನ ಹೋದ್ರೆ ರಿಸ್ಕ್ ಆಗುತ್ತೆ, ಕೇವಲ ಫೋಟೋ ಶೂಟ್ಗೆ ಯಾರ್ಯಾರು ಬರ್ತಿರೋ ಅವರಷ್ಟೇ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಬಾಬಿ, ರಾಬಿನ್, ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ನಮ್ಮಪ್ಪ ಜಾನ್ಗೆ ಆ ಕಾಡಿನ ಸುತ್ತಮುತ್ತ ಒಂದು ಬಂಗಲೆ ಗೊತ್ತಿದೆ ಅಂತ ಹೇಳಿದ್ದನ್ನ ಕೇಳಿಸಿಕೊಂಡಿದ್ದೆ. ಒಂದು ವೇಳೆ ನಾವು ಫೋಟೋ ಶೂಟ್ ಮುಗಿಸ್ಕೊಂಡು ಬರೋದು ಲೇಟ್ ಆದ್ರೆ ನಾವೆಲ್ಲ ಕೂಡ ಆ ಬಂಗಲೆಯಲ್ಲಿ ಸ್ಟೇ ಆಗ್ಬಹುದು ಅಂತ ಹೇಳ್ತಾನೆ. ಹೀಗೆ ಎಲ್ಲವನ್ನ ಪ್ಲಾನ್ ಮಾಡಿಕೊಂಡ ನಂತರ ಮರುದಿನ ಬೆಳಿಗ್ಗೆ ಎಲ್ಲರೂ ಕಾರ್ನಲ್ಲಿ ಆ ಕಾಡಿನ ಕಡೆ ಹೊರಡ್ತಾರೆ.
ಫೋಟೋಶೂಟ್ ನ ಜೊತೆ ಒಂದು ರೀತಿ ಅಡ್ವೆಂಚರ್ ಟ್ರಿಪ್ ಆಗುತ್ತೆ ಅಂತ ಎಲ್ಲರೂ ತುಂಬಾನೇ ಖುಷಿಯಾಗಿರ್ತಾರೆ. ಮತ್ತೊಂದು ಕಡೆ ರಾಬಿನ್ ಹೇಳಿದ ಹಾಗೆ ಇವರು ಹೋಗ್ತಿರುವ ದಾರಿ ಬರುತ್ತಾ ತುಂಬಾನೇ ದಟ್ಟ ಕಾಡಿನ ಒಳಗಡೆ ಹೋಗ್ತಿರುತ್ತೆ. ತುಂಬಾ ಹೊತ್ತು ಡ್ರೈವ್ ಮಾಡಿದ ನಂತರ ಕಾಡಿನ ಒಳಗಡೆ ಬಂದು ರಸ್ತೆನೆ ಇಲ್ಲದಿರುವ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅಲ್ಲಿಂದ ಮುಂದೆ ಕಾರನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದ ಕಾರಣ ತಮ್ಮ ಎಲ್ಲ ಲಗೇಜ್ ಗಳನ್ನ ತೆಗೆದುಕೊಂಡು ನಡೆಯೋದಕ್ಕೆ ಶುರು ಮಾಡ್ತಾರೆ. ರಾಬಿನ್ ಅವರೆಲ್ಲರಿಗೂ ನಾವು ನಡೆದುಕೊಂಡು ಹೋಗ್ಬೇಕಾಗಿರುವ ದಾರಿ ತುಂಬಾನೇ ದೂರ ಇದೆ. ಇದು ಡೀಪ್ ಫಾರೆಸ್ಟ್ ಆಗಿರುವ ಕಾರಣ ಯಾರು ಕೂಡ ಜೋರಾಗಿ ಮಾತನಾಡೋದು ಕೂಗಾಡೋದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ಶಬ್ದ ಕಾಡು ಪ್ರಾಣಿಗಳ ಕಿವಿಗೆ ಬಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡುವ ಚಾನ್ಸಸ್ ಇರುತ್ತೆ ಅಂತ ವಾರ್ನ್ ಮಾಡ್ತಾನೆ. ಹೀಗೆ ಎಲ್ಲರೂ ಮೆತ್ತಗೆ ಮಾತನಾಡ್ತಾ ನಡೆದುಕೊಂಡು ಹೋಗ್ತಿದ್ರೆ ತಾರಾ ಮಾತ್ರ ಸೆಲ್ಫಿ ತೆಗೆದುಕೊಳ್ಬೇಕು ಅಂತ ನಿಲ್ತಾಳೆ. ಇನ್ನೇನು ಫೋಟೋ ಕ್ಯಾಪ್ಚರ್ ಆಗ್ಬೇಕು ಅನ್ನುವಷ್ಟರಲ್ಲಿ ತನ್ನ ಹಿಂದೆ ಯಾರೋ ನಿಂತಿರೋದು ಮೊಬೈಲ್ ಕ್ಯಾಮೆರಾದಲ್ಲಿ ಕಾಣಿಸುತ್ತೆ. ಹೆದರಿಕೊಂಡು ತಕ್ಷಣವೇ ಹಿಂದಕ್ಕೆ ತಿರುಗಿ ನೋಡಿದ್ರೆ ಯಾರೋ ಒಬ್ಬ ವ್ಯಕ್ತಿ ನಿಂತಿರೋದು ಕಾಣಿಸುತ್ತೆ. ಒಂದೇ ಸರಿ ಗಾಬರಿಗೊಂಡ ತಾರಾ ಜೋರಾಗಿ ಕಿರುಚಿ ಬಿಡ್ತಾಳೆ. ತಕ್ಷಣವೇ ಎಲ್ಲ ಫ್ರೆಂಡ್ಸ್ ಗಳು ಅಲ್ಲಿಗೆ ಓಡಿ ಬರ್ತಾರೆ. ಯಾರದು ಅಂತ ಹುಡುಕ್ತಿದ್ದಾಗ ಆ ವ್ಯಕ್ತಿ ಇವರ ಮುಂದೆನೆ ನಡೆದುಕೊಂಡು ಹೋಗ್ತಾನೆ. ನಂತರ ರಾಬಿನ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಇದೇ ಕಾಡಿನಲ್ಲಿ ವಾಸ ಮಾಡ್ತಿರುವ ಬುಡಕಟ್ಟು ಜನಾಂಗಕ್ಕೆ ಸೇರಿದವನು ಅಂತ. ಹೀಗೆ ಸುಮಾರು ಹೊತ್ತು ಆ ಕಾಡಿನ ಒಳಗಡೆ ನಡೆಯುತ್ತಾ ಕೊನೆಗೂ ತಾವು ಫೋಟೋ ಶೂಟ್ ಮಾಡಬೇಕಾಗಿರುವ ಆ ಜಾಗಕ್ಕೆ ಬಂದು ತಲುಪ್ತಾರೆ. ಆ ಜಾಗ ವಾಟರ್ ಫಾಲ್ಸ್ ಹಾಗೂ ಆ ನೇಚರ್ ಅನ್ನ ನೋಡಿ ಎಲ್ಲರಿಗೂ ತುಂಬಾನೇ ಖುಷಿಯಾಗುತ್ತೆ. ಇಶಾ ತಾನು ತಂದಿದ್ದ ಬೇರೆ ಬೇರೆ ಮಾಡೆಲಿಂಗ್ ಡ್ರೆಸ್ ಗಳನ್ನ ಹಾಕೊಂಡು ಫೋಟೋ ಶೂಟ್ ಮಾಡಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ನಂತರ ಎಲ್ಲರೂ ಕೂಡ ಆ ಸ್ಪಾಟ್ ತುಂಬಾನೇ ಚೆನ್ನಾಗಿದೆ ಅಂತ ತಮ್ಮ ಫೋಟೋಗಳನ್ನ ಕೂಡ ಕ್ಲಿಕ್ ಮಾಡಿಸಿಕೊಳ್ತಾರೆ. ಹೀಗೆ ಸಾಯಂಕಾಲದವರೆಗೂ ಎಂಜಾಯ್ ಮಾಡಿ ನಂತರ ತಮ್ಮ ಲಗೇಜ್ ಅನ್ನ ತೆಗೆದುಕೊಂಡು ತಮ್ಮ ಕಾರನ್ನ ಪಾರ್ಕ್ ಮಾಡಿದ್ದ ಜಾಗಕ್ಕೆ ವಾಪಸ್ ಬರೋದಕ್ಕೆ ಶುರು ಮಾಡ್ತಾರೆ. ಮೊದಲೇ ಇವರು ಹೋಗಿದ್ದ ಜಾಗ ಕಾಡಿನ ಒಳಗಡೆ ತುಂಬಾನೇ ದೂರದಲ್ಲಿದ್ದ ಕಾರಣ ಇವರು ವಾಪಸ್ ಕಾರಿನ ಬಳಿಗೆ ಬರುವಷ್ಟರಲ್ಲಿ ಕತ್ತಲಾಗಿರುತ್ತೆ. ಈಶಾ ತಾನು ತೆಗೆಸಿಕೊಂಡಿದ್ದ ಫೋಟೋವನ್ನ ತಕ್ಷಣವೇ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಣ ಅಂತ ನೋಡಿದ್ರೆ ಅಲ್ಲಿ ಯಾರ ಮೊಬೈಲ್ ನಲ್ಲೂ ಕೂಡ ನೆಟ್ವರ್ಕ್ ಇರೋದಿಲ್ಲ. ಈಗ ಅಷ್ಟೊಂದು ದಟ್ಟ ಕಾಡಿನ ಮಧ್ಯ ರಾತ್ರಿ ಹೊತ್ತು ಕಾರನ್ನ ಡ್ರೈವ್ ಮಾಡೋದು ಸೇಫ್ ಅಲ್ಲ ಅಂತ ಬಾಬ್ ತನ್ನ ತಂದೆ ಹೇಳಿದ್ದ ವೆರೋನಿಕಾ ಎಂಬ ಒಂದು ಬಂಗಲೆಗೆ ಕರೆದುಕೊಂಡು ಬರ್ತಾನೆ. ಬಾಬಿ ಕರೆದುಕೊಂಡು ಬಂದಿದ್ದ ಆ ಹಳೆಯ ಬಂಗಲಿಯನ್ನ ನೋಡ್ತಿದ್ದ ಹಾಗೇನೆ ಒಂದಷ್ಟು ಜನಕ್ಕೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಆ ಬಂಗಲಿಯನ್ನ ನೋಡಿದ ರಾಬಿನ್ ಈ ಬಂಗಲೆ ನಿನ್ನ ತಂದೆಗೆ ಹೇಗೆ ಗೊತ್ತು ಅಂತ ಕೇಳಿದಾಗ ಬಾಬಿ ಒಂದು ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ಹಳೆಯ ಬಂಗಲೆಯನ್ನ 16ನೇ ಶತಮಾನದಲ್ಲಿ ಕಟ್ಟಿಸಲಾಗಿರುತ್ತೆ. ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ವೆರೋನಿಕಾ ಎಂಬ ಒಬ್ಬಳು ಬ್ರಿಟಿಷ್ ಮೇಯರ್ ಈ ಬಂಗಲೆಯಲ್ಲಿ ವಾಸ ಮಾಡ್ತಿರ್ತಾಳೆ. ಆದ್ರೆ 1947ರಲ್ಲಿ ಸ್ವಾತಂತ್ರ್ಯ ಸಿಗುವ ಹೋರಾಟದಲ್ಲಿ ಇದ್ದಕ್ಕಿದ್ದ ಹಾಗೆ ವೆರೋನಿಕಾ ಹಾಗೂ ಆಕೆ ಮಕ್ಕಳು ಈ ಬಂಗಲೆಯಿಂದ ಕಣ್ಮರೆಯಾಗಿರ್ತಾರೆ. ನಂತರ ಹೋರಾಟಗಾರರು ಈ ಬಂಗಲೆಗೆ ಬೆಂಕಿ ಇಟ್ಟಿದ್ದ ಕಾರಣ ವೆರೋನಿಕಾ ಹಾಗೂ ಆಕೆ ಮಕ್ಕಳು ಬಂಗಲೆಯ ಒಳಗಡೆನೆ ಸುಟ್ಟು ಸತ್ತು ಹೋದ್ರು ಅಂತ ಹೇಳಲಾಗ್ತಿರುತ್ತೆ. ಇಲ್ಲಿ ಆ ಬ್ರಿಟಿಷ್ ಮೇಯರ್ ವೆರೋನಿಕಾ ನಿಜವಾಗಿಯೂ ಸತ್ತು ಹೋದ್ಲಾ ಅಥವಾ ಕಾಣೆ ಆದ್ಲಾ ಅಂತ ಯಾರಿಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿರೋದಿಲ್ಲ. ಹೀಗೆ ಒಬ್ಬೊಬ್ಬರು ಒಂದೊಂದು ಕಥೆಯನ್ನ ಹೇಳೋದನ್ನ ಕೇಳಿದ ಸುತ್ತಮುತ್ತಲಿನ ಊರಿನ ಜನಗಳು ಈ ಬಂಗಲೆಯ ಬಳಿ ಬರೋದನ್ನೇ ಸ್ಟಾಪ್ ಮಾಡಿರ್ತಾರೆ. ಆದ್ರೆ ಈ ಬಾಬಿಯ ತಂದೆ ಅವನ ಇಬ್ಬರು ಫ್ರೆಂಡ್ಸ್ ಗಳ ಜೊತೆ ಸೇರಿ ಆಗಾಗ ವೆಕೇಶನ್ಗೆ ಅಂತ ಈ ಬಂಗಲೆಯನ್ನ ಪರ್ಚೇಸ್ ಮಾಡಿರ್ತಾನೆ. ಈಗ ಆ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗಿ ನೋಡಿದ್ರೆ ತುಂಬಾ ದಿನಗಳಾದ್ರೂ ಕೂಡ ಯಾರು ಬಾರದೇ ಇದ್ದ ಕಾರಣ ಅಲ್ಲಿದ್ದ ಪವರ್ ಸಪ್ಲೈ ಕಟ್ ಆಗಿರುತ್ತೆ ಹಾಗೂ ಯಾರು ಕೂಡ ಕ್ಲೀನ್ ಮಾಡಿರದ ಕಾರಣ ಆ ಬಂಗಲೆ ಒಂದು ರೀತಿ ಪಾಳು ಬಿದ್ದು ತುಂಬಾನೇ ಭಯಾನಕವಾಗಿರುತ್ತೆ. ನಂತರ ತಮ್ಮ ಲಗೇಜ್ ಗಳನ್ನೆಲ್ಲ ಆ ಬಂಗಲೆಯ ಒಳಗಡೆ ಇಟ್ಟು ಆ ಬಂಗಲೆಯ ಮುಂದೆ ಫೈರ್ ಕ್ಯಾಂಪ್ ಮಾಡಿ ಮಾತನಾಡ್ತಾ ಕುಳಿತುಕೊಳ್ತಾರೆ. ಎಲ್ಲರೂ ಒಂದು ಕಡೆ ಕೂತು ಮಾತನಾಡ್ತಿದ್ರೆ ಬಾಬಿ ರೇಚಲ್ ಅನ್ನ ಕರೆದುಕೊಂಡು ಕಾರ್ನ ಒಳಗಡೆ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಇದನ್ನ ನೋಡಿದ ಇಶಾ ಹಾಗೂ ಆರ್ಯನ್ ನಗ್ತಾರೆ. ಆದ್ರೆ ರೇಚಲ್ಗೆ ಇದನ್ನೆಲ್ಲ ನೋಡಿ ತುಂಬಾನೇ ಬೇಜಾರು ಹಾಗೂ ಕೋಪ ಎರಡು ಬರ್ತಿರುತ್ತೆ. ಈಗ ಆ ಬಂಗಲೆ ಮೊದಲೇ ನೋಡೋದಕ್ಕೆ ಭಯಾನಕವಾಗಿದ್ದ ಕಾರಣ ರಾಬಿನ್ ಅಲ್ಲಿ ಒಂದು ಹಾರರ್ ಫೋಟೋ ಶೂಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾನೆ. ತಾವು ತಂದಿದ್ದ ಕ್ಯಾಂಡಲ್ ಗಳನ್ನ ಹಾಗೂ ಲೈಟ್ ಗಳನ್ನೆಲ್ಲ ಅರೇಂಜ್ ಮಾಡಿ ಎಲ್ಲರ ಫೋಟೋಸ್ ಗಳನ್ನ ಕೂಡ ಕ್ಲಿಕ್ ಮಾಡ್ತಾನೆ. ಇದಾದ ನಂತರ ಎಲ್ಲರೂ ಆ ಬಂಗಲೆಯ ಹಾಲ್ ನಲ್ಲೇ ಮಲಗಿಕೊಳ್ತಾರೆ. ಹೀಗೆ ಎಲ್ಲರೂ ಮಲಗಿ ನಿದ್ದೆ ಮಾಡ್ತಿದ್ರೆ ಆರ್ಯನ್ ಮಾತ್ರ ತನ್ನ ಗರ್ಲ್ ಫ್ರೆಂಡ್ ತಾರಾಳನ್ನ ಎಬ್ಬರಿಸ್ತಾನೆ. ಆಕೆಯನ್ನ ಅಲ್ಲಿದ್ದ ಒಂದು ರೂಮ್ ನ ಒಳಗಡೆ ಕರೆದುಕೊಂಡು ಹೋಗಿ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ತಾರಾ ಆರ್ಯನ್ಗೆ ಆಟ ಆಡಿಸ್ಬೇಕು ಅಂತ ಅವನಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಆರ್ಯನ್ ಆಕೆಯನ್ನ ಹಿಡಿಬೇಕು ಅಂತ ಪಕ್ಕದ ರೂಮ್ಗೆ ಬರ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಯಾರೋ ಬಂದು ಅವನ ಟಾರ್ಚ್ ಅನ್ನ ಕಿತ್ತುಕೊಂಡು ಹೊರಟು ಹೋಗ್ತಾರೆ. ಬಹುಶಃ ತಾರಾನೆ ತನ್ನನ್ನ ಆಟ ಆಡ್ಸೋದಕ್ಕೆ ಟಾರ್ಚ್ ಅನ್ನ ಕಿತ್ಕೊಂಡಿರ್ಬಹುದು ಅಂತ ಆರ್ಯನ್ ತನ್ನ ಫೋನ್ ನಲ್ಲಿ ಟಾರ್ಚ್ ಅನ್ನ ಆನ್ ಮಾಡಿ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ತಾರಾ ಅಂತ ಕೂಗಾಡ್ತಾ ತುಂಬಾ ಹೊತ್ತು ಹುಡುಕಿದ್ರು ಕೂಡ ಆಕೆ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗೋದಿಲ್ಲ. ಈಗ ಗಾಬರಿಗೊಂಡ ಆರ್ಯನ್ ಮತ್ತಷ್ಟು ಹುಡುಕ್ತಾ ಹೋದಾಗ ಅಲ್ಲಿ ತಾರಾ ನಿಂತಿರೋದು ಕಾಣಿಸುತ್ತೆ. ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ತಾರಾಳ ಕೈಗಳನ್ನ ಮೇಲಕ್ಕೆ ಕಟ್ಟಿರಲಾಗಿರುತ್ತೆ ಹಾಗೂ ಆಕೆ ಕುತ್ತಿಗೆಯಿಂದ ರಕ್ತ ಸುರಿತಿರುತ್ತೆ. ಅದನ್ನ ನೋಡಿ ಒಂದೇ ಸರಿ ಗಾಬರಿಗೊಂಡ ಆರ್ಯನ್ ಜೋರಾಗಿ ಕಿರುಚು ಬಿಡುತ್ತಾನೆ. ತಕ್ಷಣವೇ ಮಲಗಿದ್ದ ಎಲ್ಲರೂ ಅಲ್ಲಿಗೆ ಓಡಿ ಬರ್ತಾರೆ. ಏನಾಯ್ತು ಅಂತ ನೋಡಿದ್ರೆ ತಾರಾಳ ಕುತ್ತಿಗೆಗೆ ಯಾರೋ ಅಟ್ಯಾಕ್ ಮಾಡಿ ತುಂಬಾನೇ ರಕ್ತಸ್ರಾವಾಗಿದೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಆಕೆಯನ್ನ
ಕಾರ್ನಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಅಂತ ನೋಡಿದ್ರೆ ಕಾರೇ ಸ್ಟಾರ್ಟ್ ಆಗೋದಿಲ್ಲ. ಅಷ್ಟರಲ್ಲೇ ಬಾಬಿ ತಾರಾಳ ಪಲ್ಸ್ ರೇಟ್ ಅನ್ನ ಚೆಕ್ ಮಾಡ್ತಾನೆ. ಆದ್ರೆ ಆಕೆ ಆಗಲೇ ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ತಾರಾ ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ಲರೂ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಈಗ ಇಶಾಗೆ ಈ ಬಂಗಲೆಯ ಒಳಗಡೆ ಮೊದಲೇ ಯಾರೋ ಇದ್ರು ಅನ್ಸುತ್ತೆ. ಅವರೇ ತಾರಾಳನ್ನ ಕೊಲೆ ಮಾಡಿದ್ದಾರೆ. ಅವ್ರ್ಯಾರು ಅಂತ ನಾವು ಕಂಡುಹಿಡಿಬೇಕು ಅಂತ ಬಂಗಲೆಯ ಒಳಗಡೆ ಬರ್ತಾಳೆ. ಈ ಕಡೆ ಬಾಬಿ ಹೇಗಾದ್ರೂ ಮಾಡಿ ಕಾರನ್ನ ರೆಡಿ ಮಾಡ್ಬೇಕು ಅಂತ ಬಾನೆಟ್ ಅನ್ನ ಓಪನ್ ಮಾಡಿ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಕಾರ್ಗೆ ಏನಾಗಿದೆ ಅಂತಾನೆ ಗೊತ್ತಾಗೋದಿಲ್ಲ. ಈ ಕಡೆ ಈಶಾ ಒಳಗಡೆ ಬಂದಿದ್ದಲ್ವಾ, ಆಕೆ ಗೋಡೆ ಮೇಲೆ ಹಾಕಿದ್ದ ಒಂದು ವಿಕಾರವಾದ ಫೋಟೋವನ್ನ ನೋಡಿ ಹೆದರಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ತಕ್ಷಣವೇ ಅಲ್ಲಿಗೆ ಬಂದ ಎಲ್ಲರೂ ಆಕೆ ಮುಖಕ್ಕೆ ನೀರನ್ನ ಹಾಕಿ ಆಕೆಗೆ ಪ್ರಜ್ಞೆ ಬರೆಸ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಆ ಬಂಗಲೆಯ ಒಳಗಡೆ ಇದ್ದ ಒಂದು ರೂಮ್ ನಿಂದ ಜೋರಾಗಿ ಶಬ್ದ ಬರುತ್ತೆ. ಖಂಡಿತ ಇಲ್ಯಾರೋ ಬೇರೆಯವರು ಇದ್ದಾರೆ ಅಂತ ಆರ್ಯನ್ ಬಾಬಿಯನ್ನ ಕರೆದುಕೊಂಡು ಅದೇನು ಅಂತ ನೋಡೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲೇ ಹಾಲ್ ನಲ್ಲಿದ್ದ ಈಶಾ ಹಾಗೂ ಬೇರೆಯವರಿಗೆ ತುಂಬಾನೇ ಭಯಾನಕ ಶಬ್ದಗಳನ್ನ ಕೇಳಿಸಿಕೊಂಡು ಹೆದರಿಕೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಈಶಾ ತಪ್ಪಿಸಿಕೊಂಡು ಸಪರೇಟ್ ಆಗಿ ಒಂದು ರೂಮ್ ನ ಒಳಗಡೆ ಬಂದಾಗ ಆಕೆ ಕಾಲಿಗೆ ಏನೋ ತಾಗುತ್ತೆ. ಏನು ಅಂತ ಟಾರ್ಚ್ ಹಾಕಿ ನೋಡಿದ್ರೆ ಅಲ್ಲಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಬಿದ್ದಿರುತ್ತೆ. ಯಾರದು ಅಂತ ನೋಡಿದ್ರೆ ಶಾಕಿಂಗ್ಲಿ ಈ ಬಾರಿ ರೇಚಲ್ ಸತ್ತು ಬಿದ್ದಿರ್ತಾಳೆ. ಆಕೆಯ ಕತ್ತಿನ ಮೇಲೂ ಕೂಡ ಯಾರೋ ಚೂಪದ ವಸ್ತುವಿನಿಂದ ಕುತ್ತಿಗೆಗೆ ಚುಚ್ಚಿರುವ ಮಾರ್ಕ್ಗಳಿರುತ್ತೆ. ಇಶಾಗೆ ಒಂದೇ ಸರಿ ಭಯ ಆಗಿ ಜೋರಾಗಿ ಕಿರುಚಿ ಬಿಡ್ತಾಳೆ. ಹೀಗೆ ಒಬ್ಬೊಬ್ಬರೇ ನಿಗೂಢವಾಗಿ ಸಾಯ್ತಿರೋದನ್ನ ನೋಡಿದ ಮಿಕ್ಕ ಎಲ್ಲರಿಗೂ ಕೂಡ ಇಲ್ಲೇನಾಗ್ತಿದೆ ಅಂತ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಈಗ ಸ್ಯಾಂಡ್ರಾ ತುಂಬಾನೇ ಅಳುತ್ತಾ ಈ ಬಂಗಲೆಯ ಒಳಗಡೆ ಖಂಡಿತ ಯಾವುದೋ ಪ್ರೇತಾತ್ಮ ಇದೆ. ಈ ಬಂಗಲೆಯನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇಲ್ಲಿ ಖಂಡಿತ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತಿದೆ ಅಂತ. ಇಲ್ಲಿರುವ ಆತ್ಮ ನಮ್ಮನ್ನ ಕೂಡ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ, ನಾವು ಕೂಡ ಇವರ ಹಾಗೇನೆ ಸಾಯ್ತೀವಿ ಅಂತ ಎಮೋಷನಲ್ ಆಗಿ ಅಳ್ತಾಳೆ. ಆದ್ರೆ ಇದನ್ನೆಲ್ಲ ನಂಬದ ಆರ್ಯನ್ಗೆ ತುಂಬಾನೇ ಕೋಪ ಬಂದು ಇಲ್ಯಾವ ಪ್ರೇತಾತ್ಮ ಕೂಡ ಇಲ್ಲ, ಈ ಬಂಗಲೆಯ ಒಳಗಡೆ ಯಾರೋ ಇದ್ದಾರೆ, ಅವರೇ ನಮ್ಮನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳುವಷ್ಟರಲ್ಲಿ ಹೊರಗಡೆಯಿಂದ ಜೋರಾದ ಶಬ್ದ ಬರುತ್ತೆ. ತಕ್ಷಣವೇ ಅದೇನು ಅಂತ ನೋಡೋದಕ್ಕೆ ಬಾಬಿ ಆರ್ಯನನ್ನ ಕರೆದುಕೊಂಡು ಮನೆಯಿಂದ ಹೊರಗಡೆ ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಬಾಬಿ ಮಾತ್ರ ಮನೆ ಒಳಗಡೆ ವಾಪಸ್ ಬರ್ತಾನೆ. ಇದನ್ನ ನೋಡಿದ ಈಶಾ ಆರ್ಯನ್ ಎಲ್ಲಿ ಅಂತ ಕೇಳಿದಾಗ ಆತ ಮನೆ ಒಳಗಡೆ ಹೋಗ್ತೀನಿ ಅಂತ ಆಗ್ಲೇನೆ ಬಂದಲ್ಲ, ಆತ ಇಲ್ಲಿಗೆ ಬಂದಿಲ್ವಾ ಅಂತ ಕೇಳ್ತಾನೆ. ಈಗ ಎಲ್ಲರಿಗೂ ಅರ್ಥ ಆಗುತ್ತೆ ಖಂಡಿತ ಆರ್ಯನ್ಗೆ ಏನೋ ಎಡವಟ್ಟಾಗಿದೆ ಅಂತ. ತಕ್ಷಣವೇ ಎಲ್ಲರೂ ಅವನನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸ್ಯಾಂಡ್ರಾ ಆರ್ಯನ್ ಅನ್ನ ಹುಡುಕ್ತಾ ಕಾರ್ನ ಬಳಿ ಬಂದು ನೋಡಿದ್ರೆ ಶಾಕಿಂಗ್ಲಿ ಕಾರ್ನ ಡ್ರೈವರ್ ಸೀಟ್ ನಲ್ಲಿ ಆರ್ಯನ್ ಸತ್ತು ಬಿದ್ದಿರ್ತಾನೆ. ಇದನ್ನು ನೋಡಿದ ಸ್ಯಾಂಡ್ರಾಗೆ ಒಂದೇ ಸಾರಿ ಭಯ ಆಗಿ ಜೋರಾಗಿ ಕಿರುಚಿ ಬಿಡ್ತಾಳೆ. ಏನಾಗಿದೆ ಅಂತ ನೋಡಿದ್ರೆ ಶಾಕಿಂಗ್ಲಿ ಆರ್ಯನ್ನ ಕುತ್ತಿಗೆಯಲ್ಲೂ ಕೂಡ ಯಾವುದೋ ಚೂಪದ ವಸ್ತುವಿನಿಂದ ಚುಚ್ಚಿರುವ ಮಾರ್ಕ್ ಇರುತ್ತೆ. ಹೀಗೆ ಒಬ್ಬೊಬ್ಬರೇ ನಿಗೂಢವಾಗಿ ಸಾಯ್ತಿರೋದನ್ನ ನೋಡಿದ ಮಿಕ್ಕವರಿಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಇನ್ಮೇಲೂ ಇಲ್ಲಿದ್ರೆ ನಾವ್ಯಾರು ಕೂಡ ಬದುಕೋದಿಲ್ಲ ಅಂತ ತಕ್ಷಣ ಕಾರನ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ಬಾರಿ ಕೂಡ ಆ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಹೇಗಾದ್ರೂ ಮಾಡಿ ಕಾರನ್ನ ರೆಡಿ ಮಾಡ್ಲೇಬೇಕು ಅಂತ ಬಾಬಿ ಮತ್ತೆ ಬೋನೆಟ್ ಅನ್ನ ಓಪನ್ ಮಾಡಿ ರಿಪೇರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಶಾ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಟಾರ್ಚ್ ಅನ್ನ ಆನ್ ಮಾಡ್ಕೊಂಡು ಹಿಡಿದುಕೊಂಡಿರ್ತಾಳೆ. ಆಗ ಅಲ್ಲೇ ಪಕ್ಕದಲ್ಲಿ ಆರ್ಯನ್ ಯೂಸ್ ಮಾಡ್ತಿದ್ದ ಮೊಬೈಲ್ ನ ಜೊತೆ ಅವನ ಗನ್ ಕೂಡ ಬಿದ್ದಿರುತ್ತೆ. ತಕ್ಷಣವೇ ಈಶಾ ತನ್ನ ಸೇಫ್ಟಿಗೆ ಅಂತ ಆ ಗನ್ ಅನ್ನ ಯಾರಿಗೂ ಗೊತ್ತಾಗದ ಹಾಗೆ ಎತ್ತಿಟ್ಟುಕೊಳ್ತಾಳೆ. ಅಷ್ಟರಲ್ಲೇ ಇಷ್ಟೊತ್ತು ಇವರ ಜೊತೆಗೇನೆ ಇದ್ದ ಸ್ಯಾಂಡ್ರಾ ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆಗಿರ್ತಾಳೆ. ಮೋಸ್ಟ್ಲಿ ಆಕೆ ಬಂಗಲೆಯ ಒಳಗಡೆ ಹೋಗಿರ್ಬಹುದು ಅಂತ ಒಳಗಡೆ ಬಂದು ಆಕೆಯನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಬಂಗಲೆಯ ಒಂದು ರೂಮ್ ನ ಒಳಗಡೆ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಅಂತ ಒಂದು ಸೀಕ್ರೆಟ್ ಜಾಗ ಇರೋದನ್ನ ರಾಬಿನ್ ನೋಡ್ತಾನೆ. ಬಹುಶಃ ಸ್ಯಾಂಡ್ರಾ ಅಲ್ಲೇನಾದ್ರೂ ಹೋಗಿರ್ಬೋದಾ ಅಂತ ಕೂಗ್ತಾ ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಸ್ಯಾಂಡ್ರಾ ಸತ್ತು ಬಿದ್ದಿರ್ತಾಳೆ. ಆಕೆಯ ಡೆಡ್ ಬಾಡಿಯನ್ನ ಕೂಡ ನೋಡಿದಾಗ ಶಾಕಿಂಗ್ಲಿ ಸೇಮ್ ಆಕೆಯ ಕುತ್ತಿಗೆ ಮೇಲೂ ಕೂಡ ಅದೇ ಪ್ಯಾಟರ್ನ್ ಮೂಡಿರುತ್ತೆ. ಹೀಗೆ ತನ್ನ ಫ್ರೆಂಡ್ಸ್ ಗಳೆಲ್ಲ ಒಬ್ಬೊಬ್ಬರಾಗಿ ಸಾಯ್ತಿರೋದನ್ನ ನೋಡಿದ ಈಶಾ ಇದೆಲ್ಲ ಆಗಿದ್ದೋ ನನ್ನಿಂದಾನೆ, ನಾನು ಫೋಟೋ ಶೂಟ್ ಮಾಡಿಸೋದಕ್ಕೆ ಇದೇ ಜಾಗಕ್ಕೆ ಬರ್ಬೇಕು ಅಂತ ಹಠ ಮಾಡ್ಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಗಳೆಲ್ಲ ಬದುಕಿರ್ತಿದ್ರು ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ರಾಬಿನ್ಗೆ ಕೋಪ ಬಂದು ನಾನೆಷ್ಟೇ ಬೇಡ ಅಂದ್ರೂ ಕೂಡ ನನ್ನನ್ನು ಕೂಡ ಫೋರ್ಸ್ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದ್ರಿ, ಈಗ ನೋಡಿ ನಾವೆಲ್ಲ ಇಲ್ಲಿಂದ ಜೀವಂತವಾಗಿ ಹೋಗ್ತೀವ ಅನ್ನೋದಕ್ಕೇನೆ ಗ್ಯಾರಂಟಿ ಇಲ್ಲ, ಇದೆಲ್ಲ ಆಗಿದ್ದು ನಿಮ್ಮಿಂದನೇ ಅಂತ ರಾಬಿನ್ ಬಾಬಿಗೆ ಕೆಟ್ಟದಾಗಿ ಬೈದು ಬಿಡ್ತಾನೆ. ಹೀಗೆ ರಾಬಿನ್ ಹಾಗೂ ಬಾಬಿ ಮಧ್ಯ ಜಗಳ ಜಾಸ್ತಿಯಾಗಿ ಪರಸ್ಪರ ಹೊಡೆದಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇನ್ನೇನು ಬಾಬಿ ರಾಬಿನ್ ಅನ್ನ ಹೊಡೆದು ಸಾಯಿಸಿ ಬಿಡ್ತಾನೆ ಅನ್ನುವಾಗ ಚಿತ್ರದಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ರಾಬಿನ್ ತನ್ನ ಜೇಬಿನಲ್ಲಿದ್ದ ಒಂದು ಚೂಪಾದ ವೆಪನ್ ಅನ್ನ ತನ್ನ ಕೈಯ ಬೆರಳುಗಳಿಗೆ ಹಾಕೊಂಡು ಅದರಿಂದಾಗಿ ಬಾಬಿಯ ಕುತ್ತಿಗೆಗೆ ಚುಚ್ಚಿ ಬಿಡ್ತಾನೆ. ಈಗ ಬಾಬಿಯ ಕುತ್ತಿಗೆ ಮೇಲೂ ಕೂಡ ಈ ಹಿಂದೆ ಇವನ ಫ್ರೆಂಡ್ಸ್ ಗಳು ಸತ್ತಾಗ ಹೇಗೆ ಮಾರ್ಕ್ ಮೂಡಿತೋ ಅದೇ ರೀತಿ ಮಾರ್ಕ್ ಮೂಡಿರುತ್ತೆ. ಸ್ನೇಹಿತರೆ, ಇದರರ್ಥ ಶಾಕಿಂಗ್ಲಿ ಇಷ್ಟೊತ್ತು ನಡೆದ ಎಲ್ಲ ಕೊಲೆಗಳನ್ನ ಮಾಡಿರೋದು ಈ ರಾಬಿನ್ನೇ. ಮತ್ತೊಂದು ಕಡೆ ಇವರ ಹೊಡೆದಾಟವನ್ನ ಬಿಡಿಸೋದಕ್ಕೆ ಅಂತ ಬಂದಿದ್ದ ಇಶಾಗೆ ತನ್ನ ಫ್ರೆಂಡ್ಸ್ ಗಳನ್ನ ಸಾಯಿಸಿದ್ದು ಈ ರಾಬಿನ್ನೇ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಇಶಾ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಕಾಡಿನ ಒಳಗಡೆ ಓಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಓಡ್ತಾ ಒಂದು ಮರವನ್ನ ಎಡವಿ ಅಲ್ಲೇ ಕೆಳಗಡೆ ಬಿದ್ದು ಬಿಡ್ತಾಳೆ. ಸ್ನೇಹಿತರೆ, ಇದನ್ನೇ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು.
ಸ್ವಲ್ಪ ಸಮಯದ ನಂತರ ಇಶಾಗೆ ಪ್ರಜ್ಞೆ ಬಂದಾಗ ಆಗಲೇ ಬೆಳಕಾಗಿರುತ್ತೆ. ಅಷ್ಟರಲ್ಲಿ ಇಶಾಳನ್ನ ಹುಡುಕ್ತಾ ರಾಬಿನ್ ಬರ್ತಿರೋದನ್ನ ನಾವು ನೋಡ್ತೀವಿ. ಇನ್ನೇನು ರಾಬಿನ್ ಇಶಾಳನ್ನ ಸಾಯಿಸಿ ಬಿಡ್ತಾನೆ ಅನ್ನುವಷ್ಟರಲ್ಲಿ ತನ್ನ ಜೇಬಿನಲ್ಲಿದ್ದ ಗನ್ ಅನ್ನ ತೆಗೆದುಕೊಂಡ ಇಶಾ ರಾಬಿನ್ಗೆ ಶೂಟ್ ಮಾಡಿಬಿಡ್ತಾಳೆ. ಸ್ನೇಹಿತರೆ, ಇಶಾ ಬಳಿ ಇರುವ ಆ ಗನ್ ಯಾರ್ದು ಅಂತ ಗೊತ್ತಾಗಿರ್ಬೇಕಲ್ವಾ. ಹಿಂದಿನ ದಿನ ಆರ್ಯನ್ನ ಮೊಬೈಲ್ ಹಾಗೂ ಗನ್ ಕಾರ್ನ ಬಳಿ ಬಿದ್ದಿತ್ತಲ್ವಾ, ಅದನ್ನೇ ಇಶಾ ಸೇಫ್ಟಿಗೆ ಅಂತ ಎತ್ತಿಟ್ಟುಕೊಂಡಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ಆ ಬಂಗಲೆ ಬಳಿ ಮೀಡಿಯಾದವರು ಹಾಗೂ ಪೊಲೀಸರೆಲ್ಲ ಬಂದಿರ್ತಾರೆ. ಅಲ್ಲಿದ್ದ ಒಬ್ಬಳು ಲೇಡಿ ಜರ್ನಲಿಸ್ಟ್ ರಿಪೋರ್ಟ್ ಮಾಡೋದ್ರ ಮೂಲಕ ನಮಗೆ ಗೊತ್ತಾಗುತ್ತೇನೆಂದ್ರೆ ರಾಬಿನ್ ಈ ಹಿಂದೆ 7 ವರ್ಷಗಳ ಕಾಲ ಜೈಲಿನಲ್ಲಿದ್ದು 3 ವರ್ಷಗಳ ಹಿಂದೆ ಬಿಡುಗಡೆಯಾಗಿ ಫೋಟೋಗ್ರಫಿ ಕೆಲಸವನ್ನ ಮಾಡಿಕೊಂಡಿದ್ದವನು. ಈ ಕಡೆ ತನ್ನ ಮಗಳು ಸ್ಯಾಂಡ್ರಾ ಸತ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆಕೆಯ ತಂದೆ ಪ್ರತಾಪ್ ರಾಯ್ ತನ್ನ ಇಬ್ಬರು ಫ್ರೆಂಡ್ಸ್ ಗಳಾದ ಜಾನ್ ಹಾಗೂ ಅಲೆಕ್ಸ್ ನ ಜೊತೆ ಅಲ್ಲಿಗೆ ಓಡಿ ಬರ್ತಾನೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗೋದೇನೆಂದ್ರೆ ಸತ್ತಿರುವ ಆ ಬಾಬಿಯ ತಂದೆ ಹೆಸರು ಜಾನ್ ಹಾಗೂ ಆರ್ಯನ ತಂದೆ ಹೆಸರು ಅಲೆಕ್ಸ್ ಆಗಿರುತ್ತೆ. ಇದರರ್ಥ ಅಲ್ಲಿ ಸತ್ತಿರುವ ಫ್ರೆಂಡ್ಸ್ ಗಳ ರೀತಿನೇ ಅವರ ಅಪ್ಪಂದಿರು ಕೂಡ ಫ್ರೆಂಡ್ಸ್ ಗಳೇ ಆಗಿರ್ತಾರೆ. ಅಷ್ಟರಲ್ಲೇ ಕ್ರೈಮ್ ಸ್ಪಾಟ್ ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಸಬ್ ಇನ್ಸ್ಪೆಕ್ಟರ್ ಗೆ ರಾಬಿನ್ ಯೂಸ್ ಮಾಡ್ತಿದ್ದ ಕ್ಯಾಮ್ರಾ ಸಿಗುತ್ತೆ. ಆ ಕ್ಯಾಮ್ರಾದ ಒಳಗಡೆ ಏನಾದ್ರೂ ಎವಿಡೆನ್ಸ್ ಇರಬಹುದಾ ಅಂತ ಅದನ್ನ ಈಸ್ಕೊಂಡು ಪ್ರತಾಪ್ ರೈ ನೋಡ್ತಿದ್ದಾಗ ಅದರ ಒಳಗಡೆ ಒಂದು ಹುಡುಗಿಯ ಫೋಟೋ ಇರುತ್ತೆ. ಆ ಹುಡುಗಿ ಯಾರು ಅಂತ ನೋಡ್ತಿದ್ದ ಹಾಗೇನೆ ಪ್ರತಾಪ್ ರಾಯ್, ಜಾನ್ ಹಾಗೂ ಅಲೆಕ್ಸ್ ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಅಷ್ಟಕ್ಕೂ ಆ ಹುಡುಗಿ ಯಾರಂದ್ರೆ ಆಕೆ ಹೆಸರು ವೇದ. ಅಷ್ಟರಲ್ಲೇ ರಾಬಿನ್ ನ ಡೆಡ್ ಬಾಡಿಯನ್ನ ಆಂಬ್ಯುಲೆನ್ಸ್ ಗೆ ಹಾಕ್ತಿರೋದನ್ನ ನೋಡ್ತಾರೆ. ರಾಬಿನ್ ನ ಡೆಡ್ ಬಾಡಿಯನ್ನ ನೋಡಿದ ಮೇಲಂತೂ ಈ ಮೂವರಿಗೆ ಮತ್ತಷ್ಟು ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ 10 ವರ್ಷಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಮೊದಲಿನಿಂದನೇ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಗಳಾಗಿದ್ದ ಈ ಪ್ರತಾಪ್ ರಾಯ್, ಜಾನ್ ಹಾಗೂ ಅಲೆಕ್ಸ್ ಒಂದು ವೀಕೆಂಡ್ ಅನ್ನ ಎಂಜಾಯ್ ಮಾಡೋದಕ್ಕೆ ಅಂತ ಈ ಬಂಗಲೆಗೆ ಬಂದಿರ್ತಾರೆ. ಹೀಗೆ ಕಾರ್ಡ್ಸ್ ಆಟ ಆಡ್ತಾ ನಂತರ ತುಂಬಾನೇ ಕುಡಿದು ಟೈಟ್ ಆಗಿ ಇಶಾ ಈ ಹಿಂದೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ಲಲ್ವಾ, ಆ ವಾಟರ್ ಫಾಲ್ಸ್ ಬಳಿ ಹೋಗೋಣ ಅಂತ ಮೂವರು ನಡೆದುಕೊಂಡು ಅಲ್ಲಿಗೆ ಹೋಗ್ತಾರೆ. ಈ ಮೂವರು ಆ ವಾಟರ್ ಫಾಲ್ಸ್ ಬಳಿ ಹೋದಾಗ ವೇದ ಎಂಬ ಒಬ್ಬಳು ಹುಡುಗಿ ಫೋಟೋ ಶೂಟ್ ಮಾಡಿಸಿಕೊಳ್ತಿರ್ತಾಳೆ. ಸ್ನೇಹಿತರೆ, ಶಾಕಿಂಗ್ಲಿ ಆ ವೇದಳ ಫೋಟೋ ಶೂಟ್ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಅದು ಆಕೆಯ ಬಾಯ್ ಫ್ರೆಂಡ್ ಆಗಿದ್ದ ರಾಬಿನ್. ಮತ್ತೊಂದು ಕಡೆ ಮೊದ್ಲೇ ಕುಡಿದು ಫುಲ್ ಟೈಟ್ ಆಗಿದ್ದ ಪ್ರತಾಪ್ ರಾಯ್ ವೇದಳನ್ನ ನೋಡ್ತಿದ್ದ ಹಾಗೆ ಆಕೆ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಕೋಪಗೊಂಡ ರಾಬಿನ್ ತಕ್ಷಣವೇ ಅಲ್ಲಿಗೆ ಬಂದು ಪ್ರತಾಪ್ ರಾಯ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲೇ ಜಾನ್ ಹಾಗೂ ಅಲೆಕ್ಸ್ ಬಂದು ಎಲ್ಲರೂ ಸೇರಿ ರಾಬಿನ್ಗೆ ಸರಿಯಾಗಿ ಹೊಡೆದು ಬಿಡುತ್ತಾರೆ. ಈ ಕಡೆ ಪ್ರತಾಪ್ ರಾಯ್ ವೇದಾಳಿಗೆ ಸರಿಯಾಗಿ ಹೊಡೆದು ಆಕೆಯನ್ನ ಎತ್ತಿಕೊಂಡು ಆ ಹಳೆಯ ಬಂಗಲೆಗೆ ಬರ್ತಾನೆ. ಆಕೆಗೆ ತುಂಬಾನೇ ಅಬ್ಯೂಸ್ ಮಾಡಿ ಕೊನೆಗೆ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. ಪ್ರತಾಪ್ ರಾಯ್ ತುಂಬಾನೇ ಅಬ್ಯೂಸ್ ಮಾಡಿದ್ದ ಕಾರಣ ವೇದ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾಳೆ. ಈ ಕಡೆ ಜಾನ್ ಹಾಗೂ ಅಲೆಕ್ಸ್ ರಾಬಿನ್ಗೆ ತುಂಬಾನೇ ಹೊಡೆದಿದ್ದ ಕಾರಣ ಆತ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿರ್ತಾನೆ. ಆ ರಾಬಿನ್ ಅನ್ನ ಸಾಯಿಸಿ ಅವನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿಬಿಡುವಂತ ಆ ಬಂಗಲೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ರಾಜು ಎಂಬತನಿಗೆ ಹೇಳ್ತಾರೆ. ರಾಜು ಆ ರಾಬಿನ್ ಉಸಿರಾಡ್ತಿದ್ದಾನಂತ ಚೆಕ್ ಮಾಡಿದಾಗ ಆತ ಉಸಿರಾಡ್ತಿರೋದಿಲ್ಲ. ರಾಬಿನ್ ಸತ್ತೋದ ಅಂತ ಅಂದುಕೊಂಡು ಆ ಮೂವರು ಅಲ್ಲಿಂದ ಮತ್ತೆ ವಾಪಸ್ ಆ ಹಳೆಯ ಬಂಗಲೆಗೆ ಬರ್ತಾರೆ. ನೋಡಿದ್ರೆ ಅವೇದ ಕೂಡ ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇಬ್ಬರಿಗೂ ಶಾಕ್ ಆಗುತ್ತೆ. ಹೇಗಾದ್ರೂ ಮಾಡಿ ಆ ಹುಡುಗಿಯ ಡೆಡ್ ಬಾಡಿಯನ್ನ ಕೂಡ ಡಿಸ್ಪೋಸ್ ಮಾಡಿಬಿಡು ಅಂತ ರಾಜುಗೆ ಹೇಳ್ತಾರೆ. ಆ ರಾಜು ವೇದಳ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ರಾಬಿನ್ ಬಳಿ ಎಸಿತಾನೆ. ಮತ್ತೊಂದು ಕಡೆ ರಾಬಿನ್ ಸತ್ತೋದ ಅಂತ ಅಂದುಕೊಂಡಿದ್ರಲ್ವಾ, ಆದ್ರೆ ರಾಬಿನ್ ಅಸಲಿಗೆ ಸತ್ತಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ರಾಬಿನ್ಗೆ ಪ್ರಜ್ಞೆ ಬರುತ್ತೆ. ತನ್ನ ಮುಂದೆನೆ ತನ್ನ ಗರ್ಲ್ ಫ್ರೆಂಡ್ ವೇದಳ ಡೆಡ್ ಬಾಡಿ ಬಿದ್ದಿರೋದನ್ನ ನೋಡಿದ ರಾಬಿನ್ಗೆ ತುಂಬಾನೇ ದುಃಖ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ರೌಂಡ್ಸ್ಗೆ ಅಂತ ಬಂದಿದ್ದ ಫಾರೆಸ್ಟ್ ಆಫೀಸರ್ಸ್ ಗಳು ಈ ರಾಬಿನ್ ತನ್ನ ಗರ್ಲ್ ಫ್ರೆಂಡ್ ಅನ್ನ ಕೊಲೆ ಮಾಡಿದ್ದಾನೆ ಅಂತ ಅನುಮಾನ ಬಂದು ಅವನನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಕೋರ್ಟ್ ನಲ್ಲಿ ಈ ರಾಬಿನ್ ವೇದಳನ್ನ ಕೊಲೆ ಮಾಡಿದ್ದಾನೆ ಅಂತ ಇವನಿಗೆ 7 ವರ್ಷಗಳ ಶಿಕ್ಷೆಯನ್ನ ಕೊಟ್ಟಿರ್ತಾರೆ. ಜೈಲಿನಿಂದ ಬಿಡುಗಡೆಯಾಗಿ ಹೊರಗಡೆ ಬಂದ ನಂತರ ಈ ರಾಬಿನ್ ವೇದಳನ್ನ ಕೊಲೆ ಮಾಡಿದ್ದ ಜಾನ್, ಅಲೆಕ್ಸ್ ಹಾಗೂ ರಾಯ್ ನನ್ನ ತುಂಬಾನೇ ಹುಡುಕಿರ್ತಾನೆ. ತುಂಬಾ ದಿನಗಳು ಹುಡುಕಿದ ನಂತರ ಗೊತ್ತಾಗಿರುತ್ತೆ ರಾಯ್, ಅಲೆಕ್ಸ್ ಹಾಗೂ ಜಾನ್ ಈಗ ಸೊಸೈಟಿಯಲ್ಲಿ ತುಂಬಾನೇ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳಾಗಿದ್ದಾರೆ ಅಂತ. ಹೇಗಾದ್ರೂ ಮಾಡಿ ತನ್ನ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಕಾಯ್ತಿದ್ದಾಗ್ಲೇ ಸ್ಯಾಂಡ್ರಾ, ಬಾಬಿ ಹಾಗೂ ಇಶಾ ಇವನ ಬಳಿ ಫೋಟೋ ಶೂಟ್ಗೆ ಅಂತ ಬಂದಿರ್ತಾರೆ. ಆಗಲೇ ರಾಬಿನ್ಗೆ ಗೊತ್ತಾಗಿರುತ್ತೆ ತನ್ನ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಕಾಯ್ತಾ ಇರುವ ಆ ಮೂವರ ಮಕ್ಕಳೇ ಇವರು ಅಂತ. ರಾಬಿನ್ ಪಕ್ಕ ಪ್ಲಾನ್ ಮಾಡಿ ಇಶಾ ಹೇಳಿದ ಹಾಗೆ ಫೋಟೋ ಶೂಟ್ಗೆ ಅಂತ ಕರೆದುಕೊಂಡು ಹೋಗಿ ಒಬ್ಬೊಬ್ಬರನ್ನೇ ಪ್ಲಾನ್ ಮಾಡಿ ಸಾಯಿಸಿರ್ತಾನೆ. ಆದ್ರೆ ಕೊನೆಗೆ ಇಶಾಳ ಬಳಿ ಗನ್ನಿದ್ದ ಕಾರಣ ಆಕೆಯ ಕೈಯಿಂದ ರಾಬಿನ್ನೇ ಸತ್ತು ಹೋಗಿರ್ತಾನೆ. ಈಗ ತಮ್ಮ ಮಕ್ಕಳನ್ನ ಕೊಲೆ ಮಾಡಿದ್ದು ಆ ರಾಬಿನ್ ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರತಾಪ್ ರಾಯ್, ಜಾನ್ ಹಾಗೂ ಅಲೆಕ್ಸ್ ಗೆ ತುಂಬಾನೇ ದುಃಖ ಆಗುತ್ತೆ. 10 ವರ್ಷಗಳ ಹಿಂದೆ ತಾವು ಮಾಡಿದ ತಪ್ಪಿನಿಂದಾಗಿ ತಮ್ಮ ಮಕ್ಕಳ ಪ್ರಾಣ ಹೋಯ್ತಲ್ಲ ಅಂತ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಇಲ್ಲಿ ರಾಯ್, ಅಲೆಕ್ಸ್ ಹಾಗೂ ಜಾನ್ ಮೂವರು ಸೇರ್ಕೊಂಡು ರಾಬಿನ್ ನ ಗರ್ಲ್ ಫ್ರೆಂಡ್ ಆಗಿದ್ದ ವೇದಾಳನ್ನ ಕೊಲೆ ಮಾಡಿದ್ರಲ್ವಾ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ವೇದಾಳನ್ನ ಕಳೆದುಕೊಂಡು ತಾನು ಅನುಭವಿಸಿದ್ದ ನೋವನ್ನ ಆ ಮೂವರಿಗೂ ಕೊಡಬೇಕು ಅಂತಾನೆ ಅವರ ಮಕ್ಕಳನ್ನ ಸಾಯಿಸಿರ್ತಾನೆ. ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.